ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಬೆಳಗಿನ ಹಸರು ನಾಡೆಲ್ಲ ಹರಿಯಲಿ, ಬಸವ ಚೇತನದ ಜ್ಯೋತಿ ಮನದಲ್ಲಿ ಬೆಳಗಲಿ, ಬಸವ ರಚಿಸಿದ ವಚನ ಮನೆ ಮನೆಯಲ್ಲಿ ನೆಲೆಯಲಿ, ಬಸವ ತೋರಿದ ಮಾರ್ಗ ನಮಗೆಲ್ಲ ಹಬ್ಬಲಿ, ಬಸವ ಎಂಬ ಮಂತ್ರ ನಮ್ಮ ಉಸಿರಾಗಲಿ. ಇಂತಿ ಬಸವ 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 ಬಸವಣ್ಣ ಎನ್ನುತ್ತಿದ್ದೇನಯ್ಯ, ವೀರಯ್ಯ ಪ್ರಿಯ ಗುರು ಬಸವಲಿಂಗ. ಮಹಾಮಾನವತಾವಾದಿ, ಧರ್ಮಗುರು, ಭಕ್ತಿ ಭಂಡಾರಿ, ಮನಕುಲೋದ್ಧಾರಕ, ಸಂಘ ಸಂಸ್ಕರ್ತ, ಅವ್ರಿಗೆ ಎಷ್ಟೇ ಹೊಗಳಿದ್ರೂ ಕಡಿಮೆನೇ. ವಿಶ್ವಗುರು ಬಸವಣ್ಣನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಎಲ್ಲ ಶರಣ ಶರಣಿಯರಿಗೆ ಮತ್ತೊಂದು ಸಲ ನೆನೆಸ್ಕೊಂಡು ಇಲ್ಲಿದ್ದಂತಹ ದೊಡ್ಡ ಹಿರಿಯರೆಲ್ಲರಿಗೆ ಶರಣಾರ್ಥಿ ಹೇಳುತ್ತಾ ಶರಣಾರ್ಥಿ. ಶರಣರ ವಚನಗಳ ಬಗ್ಗೆ ಅರಿವು ಮೂಡಿಸ್ಬೇಕಂತಂದು ಹೇಳಿ ಸತತವಾಗಿ ಪ್ರತಿ ರವಿವಾರ ಪ್ರಾರ್ಥನೆ, ಪ್ರವಚನ ಕಾರ್ಯಕ್ರಮ, ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಪ್ರವಚನ, 15 ದಿನಕ್ಕೊಂದು ಸಲ ಬಸವಜ್ಯೋತಿ ಕಾರ್ಯಕ್ರಮ, ಇಂತಹ ಆಣಿಮುತ್ತು ಎಲ್ಲಿ ಸಿಗ್ತಂದ್ರೂ ಜೇರಾಬದ್ಧ ಸಿಗ್ತದೆ. ನಾವು ಹೇಳ್ಕೊಬೇಕದು, ಚಂದ ಕಾಣಿಸ್ತದೆ. ನಾನು ಹೊರಗೆ ಹೇಳ್ತೀನಿ, ಹಂಗೆ ನಾನು ನೋಡ್ತೀನಿ ಬೆಲ್ಲ ಇಲ್ಲಿ. ಅದೊಂದು ಭಾಳ ಖುಷಿ ಮಾತು. ಹೀಗೆ ಮುಂದುವರಿಬೇಕು ಎಲ್ಲರೂ ಆಶೆ ಮಾಡ್ತಾಯಿದ್ದೀನಿ. ಇವತ್ತಿಂದು ವಚನದಲ್ಲಿ ಸಡನ್ನಾಗಿ ಹೇಳಿದ್ರು ಮಾಮವರು, ಇವತ್ತು ನೀವು ಹೇಳ್ಬೇಕಂತೇಳಿ ನಾನೇನು ಪ್ರಿಪೇರ್ ಆಗಿಲ್ಲ, ಅದನ್ನು ಸ್ವಲ್ಪ ನಾನು ತಿಳಿದಷ್ಟು ಹೇಳ್ತೀನಿ. ಶರಣ ಸಾಹಿತ್ಯದಲ್ಲಿ, ವಚನ ಸಾಹಿತ್ಯದಲ್ಲಿ ಮಾತಾಜಿಯವ್ರು ಭಾಳ ಚಂದ ಹೇಳ್ತಾರೆ. ದಿನ ಕೇಳ್ತೀನಿ ನಾನು ಯೂಟ್ಯೂಬಲ್ಲಿ, ಭಾಳ ಚಂದ ಹೇಳ್ತಾರೆ ಅವರು. ಅಂಥವ್ರು ಹೇಳಬೇಕು, ನಾವು ಕೇಳಬೇಕಂದ್ರೆ ಒಂದು ಅದೃಷ್ಟ. ಅವರು ಒಂದೊಂದು ವಚನಕ್ಕೆ ಎಷ್ಟು ಬಿಡಿಸಿ ಹೇಳ್ತಾರೆ ಅಂದ್ರೆ, ಅವರು ಅಷ್ಟು ಒಂದೊಂದು ಲೈನ್ ತೊಗೊಂಡು ಒಂದು 10 ಮಿನಿ ತೊಗೊಂಡು ಹೇಳ್ತಾರೆ ಅವರು. ಒಂದು ಪದದಲ್ಲಿ ತೊಗೊಂಡು 10 ವಚನ ಹೇಳ್ತಾರೆ ಅವರು. ಅದ್ಭುತ, ಚಂದ ಕಾಣಿಸ್ತು ನಮಗೆ. ಅದರಿಂದ ಭಾಳ ತಿಳ್ಕೊಳ್ತೀನಿ, ನಾನು ಇನ್ನೂ ತಿಳ್ಕೊಳ್ತೀನಿ, ಭಾಳ ವಿಷಯವನ್ನು ತಿಳ್ಕೊಂಡು ನಾವೇ. ಅದೇ ಸಂದರ್ಭದಲ್ಲಿ ಶರಣರ ವಚನದಲ್ಲಿ ಮಾತಾಜಿರು ಮಣ್ಣು ಹೇಳಿದರು, ಶಿವ ದೇವರ ಬಗ್ಗೆ, ಶಿವನ ಪರಿಕಲ್ಪನೆ ಬಗ್ಗೆ ಶರಣರ ದೃಷ್ಟಿಕೋನ ಏನು, ನಾವು ಈಗ ಪ್ರಾರ್ಥನೆ ಪೂಜೆ ಮಾಡೋ ಶರಣರು ಯಾರು, ಯಾವ ಶಿವನ ಬಗ್ಗೆ, ನಮ್ಮ ಇಷ್ಟಲಿಂಗ ಗುರು ಯಾವುದು, ಅದಕ್ಕೆ ಮೂಲ ಸ್ಥಾನ ಯಾವುದು ಅಂತಂದು ಮಾತಾಜಿ ಹೇಳ್ತಿರಲ್ಲ. ಒಂದೊಂದು ವಚನ ತೊಗೊಂಡ್ರೆ ಹೆಂಗಂದ್ರೆ ಅದ್ಭುತವಾಗಿದೆ ಶರಣರ ವಚನ. ಅದೇ ವಿಷಯದಲ್ಲಿ ನಾನು ವಚನಗಳಲ್ಲಿ ಶಿವ ಎಂಬ ಪದ ಬಳಕೆ ಹೆಂಗಾಗಿದೆ, ವಚನ ಸಾಹಿತ್ಯದಲ್ಲಿ ಶಿವನ ಪದ ಬಳಕೆ ಅಂದರೆ ಇದುವರೆಗೆ ನಮ್ಮ 25,000 ವಚನಗಳಲ್ಲಿ ಸುಮಾರು 150 ವಚನಕಾರರ ವಚನಗಳು ಸಿಕ್ಕಿವೆ. ಅದಕ್ಕೆ ಹೆಚ್ಚು ಸಿಕ್ಕಿವಿ. ಸುಮಾರು 138 ವಚನಕಾರರಲ್ಲಿ 4,380 ವಚನಗಳಲ್ಲಿ 8,000 ಸಾರಿ ಶಿವ 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 ಎಂಬ ಪದವನ್ನು ಬಳಕೆ ಮಾಡಿದರು ಅವರು. ಶಿವ 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 ಪದ ಬಳಕೆ ಎಷ್ಟು ಸಲ ಮಾಡಿರೋ ಅಂದ್ರೆ 8,585 ಸಲ ನಮಗೆ ಸಿಕ್ಕಿದ ವಚನ ಸಾಹಿತ್ಯದಲ್ಲಿ. 25,000 ವಚನಗಳಲ್ಲಿ ಶಿವ ಎಂಬ ಪದಕ್ಕೆ ಬಳಕೆ ಮಾಡಿದರು ಅವರು. ಆ ಶಿವ ಎಂಬ ಪದಕ್ಕೆ ಅರ್ಥ ಏನು, ಯಾವ ಶಿವರ ಬಗ್ಗೆ ಹೇಳಿದ್ದಾರೆ ಅವರು ಅಂತಂದು ಮಾತಾಜರು ಭಾಳ ಚಂದ ಹೇಳ್ತಾರೆ. ಅದೇ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ನನಗೆ ತಿಳಿದಷ್ಟು ಮಟ್ಟಿಗೆ. ಈಗ ಶಿವ ಅಂದ ಕೂಡಲೇ ನಮ್ಮ ಸನಾತನದಲ್ಲಾಗಲಿ, ನಮ್ಮ ಪೂರ್ವಜರಲ್ಲಾಗಲಿ, ನಮ್ಮ ಹಿರಿಯರಲ್ಲಾಗಲಿ ಏನು ಬರ್ತಾವೆ, ಒಂದು ಆಕಾರ ಸ್ವರೂಪ ಬರ್ತದೆ. ಅದು ನಮ್ಮ ಆರಾಧ್ಯ ದೇವ ಅಂತ ಹೇಳ್ಕೊತೀವಿ ನಾವು, ನಮ್ಮ ಹಿರಿಯರು ಅಂತ ಹೇಳ್ಕೊತೀವಿ ನಾವು, ನಮ್ಮ ಪೂರ್ವಜರು ಅಂತ ಹೇಳ್ಕೊತೀವಿ ನಾವು. ಒಂದು ಆಕಾರ ಸ್ವರೂಪ ಬರ್ತದೆ. ಅದೇನು ಅಂತಂದರೆ ಶಿವ ಅಂತಂದರೆ ಏನಂತೀವಿ, ವಿಶ್ವನಾಥ ಆಗಲಿ, ಏನಂತೀವಿ ಕಾಶಿಯಲ್ಲಾಗಲಿ, ಹಿಂಗೇನು ಏನಂತೀವಲ್ಲ. ಈಗ ಶಂಕರ, ಶಶಿಧರ, ಶಿವ, ರುದ್ರ, ಭದ್ರ, ನೀಲಕಂಠ, ಹಂಗೆ ಎಷ್ಟೋ ನಾಮ ಇವೆ ಅಂತಂದು ಹೇಳ್ಕೊತೀವಿ ನಾವು. ಅವ್ರಿಗೆ ಒಬ್ಬರು ಶಿವನಿಗೆ ಅಷ್ಟು ನಾಮ ಇವೆ ಅಂತ ಹೇಳ್ತೀವಿ. ಆದರೆ ಶಿವಪುರಾಣದಲ್ಲಿ ಒಂದು ಮಾತು ಬರ್ತದೆ. ಶಿವ ಅಂತಂದ್ರೆ ಏನು, ನಾಟ್ಯದಲ್ಲಿ ಪ್ರವೀಣನು, ಯೋಗವನ್ನು ಮೊದಲನೇ ಬಾರಿಗೆ ಮನುಜ ಕುಲಕ್ಕೆ ಸಮರ್ಪಣೆ ಮಾಡಿ ತಿಳಿಸಂತಾರೆ ಯಾರು, ಶಿವ ಅಂತಂತೀವಿ ನಾವು. ಆದರೆ ಆ ಶಿವನು ಶಿವಪುರಾಣದಲ್ಲಿ ಧ್ಯಾನ ಮಾಡೋ ಟೈಮಲ್ಲಿ ಅಥವಾ ಜಪ ಮಾಡೋ ಟೈಮಲ್ಲಿ ಏನು ಪದವನ್ನು ಬಳಕೆ ಮಾಡಿದ್ದಾರೆ
ಯಾವಾಗಾದ್ರೂ ನಾವು ನೋಡ್ತೀವಿ ಶಿವನು ಧ್ಯಾನ ಮುದ್ರದಲ್ಲಿ ಕೂತಿ ಜಪ ಮಾಡ್ತಾ ಇರ್ತಾರೆ. ಅವ್ರು ಏನು ಪದ ಬಳಕೆ ಮಾಡಿದ್ರೆ ಓಂ ನಮ ಶಿವಾಯ ಎಂಬ ಪದವನ್ನು ಬಳಕೆ ಮಾಡ್ತಾರೆ ಅಂತ ಶಿವಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತವರು. ಆದರೆ ಆ ಶಿವನು ಇನ್ಯಾವ ಶಿವನಿಗೆ ಪೂಜೆ ಮಾಡ್ತಾ ಇದ್ದಾರೆ? ಓಂ ನಮ ಶಿವಾಯ ಎಂಬ ಮಂತ್ರವೋ ದೊಡ್ಡದೋ, ಶಿವನು ದೊಡ್ಡವನು ಇಲ್ಲಿ. ಆ ಶಿವತತ್ವವನ್ನು ಯಾರು ಯಾವ ಪುರಾಣದಲ್ಲಿ ಬಿಡಿಸಿ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಾಗಿಲ್ಲ? ಒಂದೊಂದು ಯುಗದಲ್ಲಿ ಎಷ್ಟೋ ಪುರಾಣಗಳು ಯಾರ್ಯಾರು ಹೆಂಗೆ ಆಲೋಚನೆ ಮಾಡಿ ಬರ್ತಾರೆ ಹಂಗೆ ಬರ್ದಾರ, ಅದು ಪೂರ ಕನ್ಫ್ಯೂಷನ್ ಆಗಿದೆ. ಅದಕ್ಕೆ ಬಿಡಿಸಿದವ್ರು ಯಾರು ಅಂದ್ರೆ ನಮ್ಮ ಶರಣರು ಅಂತ ಹೇಳ್ಬೋದು ನಾವು. ಬಿಡಿಸಿದ್ರು ಅಂದ್ರೇನು? ಬಿಡಿಯಾಗಿ ಹೇಳಿದಾರೆ ಅವ್ರು ನಮಗೆ. ಹೆಂಗಪ್ಪ ಆ ಶಿವ ಅಂದ್ರೇನು, ಈ ಶಿವ ಅಂದ್ರೇನು, ಓಂ ನಮ ಶಿವಾಯ ಅಂದ್ರೇನು ಅಂತ ಪದವನ್ನು ಬಿಡಿಸಿ ಹೇಳಿದರೆ ಯಾರಂದ್ರೆ ಶರಣರ ವಚನ ಸಾಹಿತ್ಯದಲ್ಲಿ ಇದು ಇದೆ. ವಚನ ಸಾಹಿತ್ಯ ಓದ್ಬೇಕು ನಮಗೆ. ವಚನ ಸಾಹಿತ್ಯ ಹೋದ್ರೆ ಅದರೆಲ್ಲ ಬರ್ತದೆ. ಒಂದು ಅಲ್ಲಮ ಪ್ರಭುದೇವರ ವಚನ ಬರ್ತದೆ, ಸುಪ್ರಸಿದ್ಧವಂತ ಅಲ್ಲಮ ಪ್ರಭುದೇವರ ವಚನ. ಅದರಲ್ಲಿ ನಿಮಗೆಲ್ಲ ಗೊತ್ತಾಯ್ತದೆ ಬಸವಣ್ಣವ್ರು ಹೆಂಗೆ ಕೊಟ್ಟಾರ ಇಷ್ಟಲಿಂಗ ಅಂದರೆ, ಅವರು PhD ಮಾಡಿ ಇಷ್ಟಲಿಂಗವನ್ನು ಕರುಣಿಸಿದ್ದಾರೆ ನಮಗೆ. ನಾವೆಲ್ಲ ಹಾಕೊಂಡು ತಿರುಗ್ತಾ ಇದ್ದೀವಿ ಇಷ್ಟಲಿಂಗ. ಅದು ಫಿಲಾಸಫರ್ ಗೈಡ ಮಾತದು. ಅದು LKG UKG ಕೆಲಸ ಬರೋದದು. ABCD ಓದಿ ಮುಂದೆ ಹೋದರೆ ಫಿಲಾಸಫರ್ PhD ಅಂತ ಯಾವ ಬರ್ತದೆ ಪಟ್ಟ? 20 ವರ್ಷ 50 ವರ್ಷ ಓದಿರೋರಿಗೆ ಮಾತ್ರ ಬರ್ತದೆ ಪಟ್ಟ. ಅದು ಬಸವಣ್ಣವ್ರು ನಮ್ಗೆ ಏನು ಮಾಡಿರೋದು, ಆ ಲಿಂಗವನ್ನು ಹುಟ್ಟಿದ ಮಕ್ಕಳಿಗೆ ಕೊಟ್ಬಿಟ್ರು ಅವರು. ಈಗ ತಗೋಪ್ಪ ನೀನು PhD ಪಟ್ಟ ಗಳಿಸಿದಿ, ನೀನು ನಿನ್ನ ಹತ್ರ ಲಿಂಗ ನಿನ್ನ ಸರಿ ಇದ್ದಾನ ಅವನು. ಅದನ್ನು ಅರಿವು ಮಾಡ್ಕೋಬೇಕು ನಾವು. ನಮ್ಮ ಸರಿ ಇದ್ದವ್ರು ಯಾರು ಅಂಬತ್ತು ನಾವು ತಿಳ್ಕೊಬೇಕು. ತಿಳ್ಕೊಂಬೋದ್ರೆ ಏನಾಯ್ತದ, ಮತ್ತು ಅದೇ ABCD ಕಲ್ಕೋತೀವಿ. PhD ಓದಿ ಏನು ಮಾಡ್ತೀವಿ ನಾವು? ABCD ಕಲಿತೀವಿ, ಮತ್ತು ಫಸ್ಟ್ ಕ್ಲಾಸ್ ಹೋಗ್ತೀವಿ, ಸೆಕೆಂಡ್ ಕ್ಲಾಸ್ ಹೋಗ್ತೀವಿ. ಅಂದರೆ ಅರ್ಥ ಮಾಡ್ಕೋಬೇಕು. ಅಂದರೆ ನಮ್ದು ಏನಂದ್ರೆ ಸಂಸ್ಕೃತಿ ಅಂದ್ರೇನು, ಒಂದು ವಚನದಲ್ಲಿ ಬರ್ತಾರೆ ಅಲ್ಲಮ ಪ್ರಭುದೇವರ ವಚನದಲ್ಲಿ. ಎಷ್ಟು ಇದು ಅದ್ಭುತವಾದ ವಚನ ಇದೆ ಅಂದರೆ, ಅದು ಶಿವ ಅಂತ ಪದಕ್ಕೆ ಅವ್ರ ವಚನ ಹೆಂಗಿದೆ ನೋಡಿ. ರುದ್ರನೆಂಬಾತನೊಬ್ಬ ಗಣೇಶ್ವರನು, ಎಲ್ಲರಿಗೂ ಗೊತ್ತಿ ವಚನ. ರುದ್ರನೆಂಬಾತನೊಬ್ಬ ಗಣೇಶ್ವರನು, ಭದ್ರನೆಂಬಾತನೊಬ್ಬ ಗಣೇಶ್ವರನು, ಶಂಕರನೆಂಬಾತನೊಬ್ಬ ಗಣೇಶ್ವರನು, ಶಶಿಧರನೆಂಬಾತನೊಬ್ಬ ಗಣೇಶ್ವರನು, ಪೃಥ್ವಿಯೇ ಪೀಠ ಆಕಾಶವೇ ಲಿಂಗ ಆತನೊಬ್ಬ ಗಣೇಶ್ವರನು, ಬಳ್ಳಾಲ ವಧುವನು ಬೇಡಿದವನೊಬ್ಬ ಗಣೇಶ್ವರನು, ಸಿರಿಯಾಳ ಮಗನ ಭಿಕ್ಷವ ಬೇಡಿದಾತನೊಬ್ಬ ಗಣೇಶ್ವರನು, ಬ್ರಹ್ಮ ಕಪಾಲ ವಿಷ್ಣು ಕಂಕಾಳವ ಆಡುವಲ್ಲಿ ನೀಲಕಂಠನೆಂಬ ಒಬ್ಬ ಗಣೇಶ್ವರನು. ಇವರೆಲ್ಲರೂ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಅಡಗಿಪ್ಪರು. ಸ್ಪಷ್ಟವಾಗಿ ಹೇಳ್ತಾರೆ ಇವ್ರ ಸಾಹಿತ್ಯದಲ್ಲಿ. ಇವರೆಲ್ಲ ಒಬ್ಬೊಬ್ಬರು ಗಣೇಶ್ವರರ ಮಾತು ಇರಲ್ಲ. ಅಂದರೆ ಆ ಕಾಲದಲ್ಲಿ ಬಂದು ಹೋದಂತಹ ಮಹಾಪುರುಷರು, ಭಾಳ ದೊಡ್ಡ ಮನುಷ್ಯರು ಅವರೆಲ್ಲ. ಅವರೆಲ್ಲ ಎದ್ರಾಗ ಬಂದಾರ ಅಂದ್ರೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಅಡಗಿಪ್ಪರು ಅಂತ ಹೇಳ್ತಾರೆ ಅವರು. ಅರ್ಥಾಯ್ತಾ? ರುದ್ರನೆಂಬಾತನೊಬ್ಬ ಗಣೇಶ್ವರು, ಒಂದು ಕಾಲದಲ್ಲಿ ರುದ್ರ ಅಂತ ಬಂದು ಹೋಗಿದ್ದಾನೆ. ಅವರೊಬ್ಬ ಗಣೇಶ್ವರರು ಅಂದರೆ ಅದು ಗಣ ಇತ್ತು ಅವರಿಗೊಂದು, ಅವ್ರಿಗೆ ಫಾಲೋವರ್ಸ್ ಇದ್ದರು, ಅವರೊಬ್ಬ ಗಣೇಶ್ವರರು. ಭದ್ರನೆಂಬಾತನೊಬ್ಬ ಗಣೇಶ್ವರು. ಅದಾದಮೇಲೆ ಯಾರು ಬಂದರು? ಭದ್ರಾಂಬರು ಬಂದರು. ಭದ್ರನ ಅವ್ರಿಗೆ ಗಣ ಇದೆ, ಪಂಥ ಇದೆ, ಅವ್ರಿಗೆ ಫಾಲೋವರ್ಸ್ ಅನ್ನು ಮಾತಿಗೆ. ನಾವು ಹೆಂಗೆ ಫಾಲೋವರ್ಸ್ ಇದ್ದೀವಿ, ಭಾರತೀಯಪ್ಪರು ಹೆಂಗೆ ಫಾಲೋ ಮಾಡ್ತೀವಿ ನಾವು ಒಂದು ಆದರ್ಶ ತೊಗೊಂಡು ಅವ್ರಿಗೆ ಫಾಲೋ ಮಾಡ್ತೀವಿ, ಅವರೊಂದು ಪಂಗಡ. ಹಂಗೆ ಈ ಶರಣದ ಸಾಹಿತ್ಯದಲ್ಲಿ ಈ ಫಿಲಾಸಫಿಯಲ್ಲಿ ರುದ್ರನೆಂಬಾತನೊಬ್ಬ ಗಣೇಶ್ವರನು, ಭದ್ರನೆಂಬಾತನೊಬ್ಬ ಗಣೇಶ್ವರನು, ಶಂಕರನೆಂಬಾತನೊಬ್ಬ ಗಣೇಶ್ವರನು. ಶಂಕರ ಎಂಬ ಪೀರಿಯಡಲ್ಲಿ ಅವ್ರಿಗೊಂದು ಪಂಥ ಇತ್ತು, ಶಂಕರ ಫಾಲೋ ಮಾಡೋರು. ಶಶಿಧರನೆಂಬಾತನೊಬ್ಬ ಗಣೇಶ್ವರನು, ಅವ್ರು ಹೋದ್ಮೇಲೆ ಶಶಿಧರ ಬಂದರು, ಅವರೊಬ್ಬ ಪಂಥ ಇತ್ತು. ಪೃಥ್ವಿಯೇ ಪೀಠ ಆಕಾಶವೇ ಲಿಂಗ. ಇದು ಪ್ರೂಫ್ ಏನು ಅಂದ್ರೆ, ನಮ್ಮ ಪೃಥ್ವಿಯೇ ಪ್ರೂಫು, ಪೀಠ ಆಕಾಶವೇ ಲಿಂಗ. ಅವ್ರ ವಚನ ನೋಡ್ರಿ ಹೆಂಗೆ ಬರ್ತಾರವ್ರು. ನೀವು ಯಾರಿಗೆ ಕೇಳೋ ಹತ್ತಲ್ಲ ಅಂತ ಹೇಳ್ತಾರೆ ಅಲ್ಲಮ ಪ್ರಭುದೇವರು. ಪೃಥ್ವಿಯೇ ಪೀಠ ಆಕಾಶವೇ ಲಿಂಗ. ಅಂತಹ ಗಣೇಶ್ವರನು ಅಂದ್ರೆ ಇವ್ರಿಗೆ ಫಾಲೋ ಮಾಡಿ ಎಷ್ಟೋ ಮಂದಿ ಗಣೇಶ್ವರ ಆಗಿ ಹೋಗ್ಯಾರ ಭೂಮಿ ಮೇಲೆ. ಮತ್ತೇನು ಎಕ್ಸಾಂಪಲ್ ಹೇಳ್ತಾರೆ ನಿಮಗೆ, ಇನ್ನೂ ಇದು ಅರ್ಥ ಆಗಲ್ದ್ರ ಪುರಾಣದ ನಾವು ಓದಿದ್ದೀವಿ. ಏನು ಓದಿದ್ದೀವಿ? ಸಿರಿಯಾಳ ಮಗನ ಬೇಡಿದಾತನೊಬ್ಬ ಗಣೇಶ್ವರನು. ಸಿರಿಯಾಳ ಮಗನ ಅಂದ್ರೆ ಪುರಾಣದ ಬರ್ತದೆ. ನಿಮ್ಮ ಮಗನಿಗೆ ಕೊಡು ಅಂತ ಹೇಳ್ತಾರೆ ಒಬ್ಬ ಗಣೇಶ್ವರ ಬಂದು, ಶಿವ ಹೇಳ್ತಾನೆ. ಆ ಗಣೇಶ್ವರ ಬೇರೆ ಅಂತ ಹೇಳ್ತಾರೆ ಅಲ್ಲಮ ಪ್ರಭುದೇವರು. ಸಿರಿಯಾಳ ಮಗನ ಬೇಡುವಾತನೊಬ್ಬ ಗಣೇಶ್ವರನು. ಬಳ್ಳಾಲನ ವಧುವ ಬೇಡಿದಾತೊಬ್ಬ ಗಣೇಶ್ವರನು. ಬಳ್ಳಾಲ ಅಂದ್ರೆ ಭಕ್ತ, ಶಿವಭಕ್ತ. ಅವನು ಹೆಂಡತಿ ಕೊಡು ಅಂತ ಕೇಳ್ತಾರಂತ ಬಂದೇವ ಶಿವ. ನೋಡ್ರ ಭಕ್ತಿ ಹೆಂಗ ಅಂತ ಕೇಳಿ
ತಗೊಂಡು ಹೋಗು ಅಂತ ಹೇಳ್ತಾನೆ. ವಧುವ ಬೇಡಿದಾತನೊಬ್ಬ ಗಣೇಶ, ಆ ಶಿವ ಬೇರೆ. ಅಂದ್ರೆ ಬ್ರಹ್ಮ ಕಪಾಳ ವಿಷ್ಣು ಕಂಕಾಳವಿಕ್ಕಿ ಆಡುವಲ್ಲಿ. ಯಾವಾಗಾದ್ರೂ ಬ್ರಹ್ಮ ಕಪಾಳ ಅಂದ್ರೆ ಅದು ಸ್ಟೋರಿ ಇದೆ, ಅದು ಮತ್ತು ಅದು ಶಿವಪುರಾಣದಲ್ಲಿ ಬರ್ತದೆ. ಬ್ರಹ್ಮ ಕಪಾಳ ಅಂದರೆ ಅದು ಹೆಂಗೆ ಅಂದರೆ ಶಿವಪುರಾಣದಲ್ಲಿ ಬರ್ತದೆ. ಬ್ರಹ್ಮ ಕಪಾಳ, ಬ್ರಹ್ಮಕ್ಕೆ ಎಷ್ಟು ತಲೆ ಇದ್ವು ಅಂದ್ರೆ 4 ತಲೆ ಅಂತ ಹೇಳ್ತಾರೆ. ಅದಕ್ಕೆ 4 ತಲೆಯಲ್ಲಿ ನಮ್ಗೆ ಎಷ್ಟು ತಲೆ ಕಾಣಿಸ್ತದೆ, ಎಷ್ಟಿತ್ತಂದ್ರೆ ಅದು ಬ್ರಹ್ಮ ಕಪಾಳ ಅಂತ ಯಾಕಾಗಿದೆ ಅಂದರೆ, ಬ್ರಹ್ಮನು ಶಿವನ ಮದುವೆ ಮಾಡೋ ಟೈಮಲ್ಲಿ, ಆಗಿಂದ ಹೇಳ್ತೀನಿ ನಿಮ್ಗೆ ಪುರಾಣದಲ್ಲಿ ಒಂದು ಸಣ್ಣ ನಂಗೆ ತಿಳಿದಷ್ಟು ಮಟ್ಟಿಗೆ, ಅದೆಷ್ಟು ನಿಜ ಅಂಬೋದು ನಾವು ಓದಬೇಕು. ಬ್ರಹ್ಮನು ಶಿವನ ಮದುವೆ ಮಾಡೋ ಟೈಮಲ್ಲಿ ಒಂದು ಮುಖ ಪಾರ್ವತಿ ಕಡೆ ನೋಡಿತ್ತು. ಅಂದ್ರೆ ಅಷ್ಟು ವೇದಜ್ಞಾನಿ ಅಂತ ಬ್ರಹ್ಮನು ಕೂಡ ಕಾಮದಲ್ಲಿ ಒಂದು ಟೈಮಲ್ಲಿ ಒಂದು ಕ್ಷಣ ಆ ಥರ ನೋಡಿದಂಥವನು, ಪಾರ್ವತಿ ಹೆಂಗಳಪ್ಪ ಚಂದಾಳ ನೋಡಿದಂತ. ಅದಕ್ಕೆ ಸಿಟ್ಟು ಬಂದು ಏನು ಮಾಡಿದನು ಶಿವ, ಅವನು ಒಂದು ಆ ತಲೆ ಯಾವುದು ನೋಡಿ ತಲೆ ತಲೆ ಹಾಕ್ತಾನ ಮಾತದು. ಆ ಬ್ರಹ್ಮ ಕಪಾಳವ ಹಿಡಿದು ಆಡುವಾತನೊಬ್ಬ ಗಣೇಶ್ವರನು, ನಾಟ್ಯವಾಡುವಾತ. ಆಗ ಸಿಟ್ಟಿಲಿಂದ ಏನು ಮಾಡ್ತಾನೆ, ಅದು ತಗೊಂಡು ನಾಟ್ಯ ಆಡ್ತಾರ. ಇದು ಹೇಳಿದ್ದು ಯಾರಂದ್ರೆ ಅಲ್ಲಂಪ್ರಭುದೇವರ ವಚನ ಇದು. ಆಡುವಾತನೊಬ್ಬ ನೀಲಕಂಠನೆಂಬ, ಅವ್ರ ಹೆಸರೇನು ನೀಲಕಂಠನೆಂಬ ಗಣೇಶ್ವರನು. ನೀಲಕಂಠ ಅಂದ್ರೇನು, ಯಾವಾಗಾದ್ರೂ ಮಂಥನ ಮಾಡಿ ಅಮೃತ ತೆಗೆದು ನೀಲಕಂಠ ಹಾಕೋತಾರಲ್ಲ, ಅವನೊಬ್ಬ ಗಣೇಶ್ವರನು. ಇವರೆಲ್ಲರೂ ಇವ್ರು ಬೇರೆ ಬೇರೆ ಅಲ್ಲ, ಇವರೆಲ್ಲ ಬೇರೆ ಬೇರೆ ಹರ, ಆದರೂ ಬಿ ಇವರೆಲ್ಲರೂ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಅಡಗಿಪ್ಪರು ಅಂತ ಹೇಳ್ತಾರೆ ಅವರು. ಅವ್ರು ಏನು ಪ್ರಾರ್ಥನಾ ಮಾಡಿ ಅಷ್ಟು ಸಾಧನೆ ಮಾಡಿ ಅವರು ಅಷ್ಟು ಶಕ್ತಿ ಪಡ್ಕೊಂಡರ ಯಾರ್ಲಿಂದ ಅಂದ್ರೆ ಗುಹೇಶ್ವರ ಲಿಂಗದಿಂದ ಪಡ್ಕೊಂಡರ ಅಂತ ವಿಷಯ ಸ್ಪಷ್ಟವಾಗಿ ಹೇಳ್ತಾರೆ ಮತ್ತು ಅಲ್ಲಂಪ್ರಭುದೇವರು. ಅಂದರೆ ಇದು ಓದ್ಕೊತ ಹೋಗ್ಬೇಕು. ವಚನ ಸಾಹಿತ್ಯ ಅಂದರೆ ಅದು ಒಂದು ಸೈಡಲ್ಲಿ ಬೇವ ಸವಿದಂತೆ, ನಂತರ ಬಾಯಿಗೆ ಕೈ ಹಾದರೂ ಹೊಟ್ಟೆಗೆ ಸೈ ಅಂತ ಹೇಳ್ತೀವಿ ನಾವು ಶರಣರ ವಚನಗಳು. ಇನ್ನೊಂದು ಕಡೆ ಕಬ್ಬನ್ನು ಮೆಳಿದಂತೆ ಅಂತ ಹೇಳ್ಬೋದು. ಒಂದು ಸಲ ಕಚ್ಚಿದ್ರೆ ಕಬ್ಬು ಒಂದು ಟೇಸ್ಟ್ ಬರ್ತದೆ, ಇನ್ನೊಂದು ಸಲ ಕಚ್ಚಿ ಇನ್ನೊಂದು ಟೇಸ್ಟ್ ಬರ್ತದೆ. ಹಾಗೆ ನೀವು 4 ಸಲ ಕಚ್ಚರ ಆ ರುಚಿ ಬೇರೆ ಬರ್ತದೆ, ಆನಂದ ಬೇರೆ ಇರ್ತದೆ ಕಬ್ಬಿನ ರುಚಿ. ಹಂಗೆ ಮತ್ತು ವಚನ ಸಾಹಿತ್ಯ ಇದು ಯಾರಿಗೆ ಪರಿವರ್ತನೆ ಮಾಡುವಂಥ ಸಾಹಿತ್ಯ ಅಲ್ಲ, ತಮ್ಮ ತಾನು ಅಳಿದು ತಾನು ತಿಳ್ಕೊಂಬದೇ ಪರಿವರ್ತನೆ ಮಾಡ್ಕೋವಂಥ ಸಾಹಿತ್ಯ ಏನು ವಚನ ಸಾಹಿತ್ಯ. ಇಂಥ ವಚನಗಳನ್ನು ನಾವು ಈ ವಚನ ಈ ಸಂದರ್ಭದಲ್ಲಿ ಶಿವ ಎಂಬ ಪದ ಬಳಕೆ ಈ ಥರ ಮಾಡಿದ್ದಾರೆ ನಮ್ಮ ಶರಣರು. ಇನ್ನೊಂದು ಎಕ್ಸಾಂಪಲ್, ಸಿದ್ದರಾಮೇಶ್ವರ ಇನ್ನೊಂದು ವಚನ ಬರ್ತದೆ. ನರಸುರಾದಿಗಳೆಲ್ಲರೂ ನಿಮ್ಮ ಹೊರೆಯೊಳಗಿದ್ದರು. ನರಸುರಾದಿಗಳೆಲ್ಲರೂ ನಿಮ್ಮ ಹೊರೆಯೊಳಗಿದ್ದರು. ಮನು ಮುನಿಗ ಯತಿ ಒತ್ತಿಗರೆಲ್ಲರೂ ನಿಮ್ಮ ತೋಹಿನೊಳಗಿದ್ದರು. ನಿಮ್ಮ ಅಂದ್ರೇನು ತಿಳ್ಕೊರಿ, ನಿಮ್ಮ ತೋಹಿನೊಳಗಿದ್ದರು. ಗಂಗೆ ವಾಳುಕಲೆಲ್ಲರೂ ನಿಮ್ಮ ಮಡಿಯೊಳಗಿದ್ದರು. ಗಂಗೆ ಗೌರಿಭವರೆಲ್ಲರೂ ಚತುರ್ಮುಖ, ಪಂಚಮುಖ, ಷಣ್ಮುಖ, ದಶಮುಖ ನಿಮ್ಮ ಮಡೆಯ ಗಳಿಗೆಯೊಳಗಿದ್ದರು. ಲೋಕಾದಿಲೋಕವೆಲ್ಲವೂ ನಿಮ್ಮ ಕುಕ್ಷಿಯೊಳಗೆ ಕೂಡಲ ಚೆನ್ನ ಸಂಗಮ ದೇವರ ಸಾಕ್ಷಿಯಾಗಿ ನಿಮ್ಮ ನಿರಾಳ ಪ್ರಸಾದವನಿಂದ ನಿರವಯ ಹಾದಿಯ ಕಂಡಲ್ಲದೆ ನಿಮ್ಮಿಂದ ನಾನು ಘನವೇ ಅಂತ ಕೇಳ್ತಾರೆ ಚೆನ್ನಬಸವಣ್ಣವರು. ನಿಮ್ಮಿಂದ ನಾವು ನೆಲ್ಲ ಘನನ, ನಿಮ್ಮ ಕುಕ್ಷಿಯಲ್ಲಿ ಇಡೀ ಬ್ರಹ್ಮಾಂಡ ಅಂತ ಹೇಳ್ತಾರೆ ಅವರು. ಬ್ರಹ್ಮಾಂಡದ ಬಗ್ಗೆ ನಿಮಗೆ ಹೊಸದಾಗಿ ಒಂದು ಸೈಂಟಿಸ್ಟ್ ತಿಳ್ಕೊಂಡ್ರ ಬ್ರಹ್ಮಾಂಡದ ಬಗ್ಗೆ. ನಾವು ಗೆಲಾಕ್ಸಿ ಅಂತೀವಿ. ಇಂಥ ಚುಕ್ಕಿಯು ನಾವು ಅಂದ್ಕೊಂಡಿದ್ದೀವಿ, ನಮ್ಮ ಸೌರ ಕುಟುಂಬ ದೊಡ್ಡದು ಅಂದ್ಕೊಂಡಿದ್ದೀವಿ. ಅಂಥವು ಎಷ್ಟೋ ಲಾಖ್ ಕರೋಡ್ ಸೌರ ಕುಟುಂಬಗಳು ಅವಂತ ಬಂದದ ನಾಸದವ್ರು ಕಂಡು ಹಿಡಿದಾರೆ. ಒಂದು ಸೂರ್ಯ ಅಲ್ಲ, ಲಕ್ಷಲ ಕೋಟ್ಲ ಸೂರ್ಯಗಳು ಅವಂತ ಹೇಳ್ತಾರೆ. ಇದಕ್ಕೆ ಅಂತಾರೆ ಅವ್ರು, ಏನಂತಾರಂದ್ರೆ ಬಸವಣ್ಣನ ವಚನ ಜಗವ ಸುತ್ತಿಪ್ಪದು ನಿನ್ನ ಮಾಯ ಅಂತ ಹೇಳ್ತಾರೆ. ಒಂದು ವಚನದ ನೀವು ಕಂಪೇರ್ ಮಾಡಿ ನೋಡ್ಬೇಕು. ಜಗ ಅಂದ್ರೇನು, ಜಗವ ಅಂದ್ರೇನು? ಜಗವ ಅಂದ್ರೆ ಒಂದು ಜಾಗ ಅಲ್ಲ, ಒಂದು ಲಿಮಿಟೆಡ್ 4 ಗೋಡಿ ಅಲ್ಲ, ಇದು ಜಗ ಅಲ್ಲ, ಇದು ಗಣಮಂಟಪ ಇದು ಪ್ಲೇಸ್ ಅಲ್ಲ, ಜಗ ಅಲ್ಲದು. ಜಗವ ಸುತ್ತಿಪ್ಪದು ನಿನ್ನ ಮಾಯಯ್ಯ. ಜಗವ ಅಂದ್ರೆ ಲಕ್ಷಲ ಕೋಟ್ಲ ಸೂರ್ಯಕಾಂತಿ, ಏನು ಗೆಲಾಕ್ಸಿ ಪಾಲಪುಂತ ನಾವೇನು ಕರಿತೀವಲ್ಲ, ಒಂದು ಸೂರ್ಯ ಅಲ್ರಿ. ಈಗ ಭಾಳವ ಸೈಂಟಿಸ್ಟ್ರು ಮನ್ ಹೇಳ್ಯಾರ, ನಾವು ಅನ್ಕೋತೀವಿ ಒಂದು ಗೆಲಾಕ್ಸಿದ ನಾವು ಇದ್ದೀವಿ ಅಂತ. ಅಲ್ಲಿಲ್ಲ, 1 ಟ್ರಿಲಿಯನ್ 200 ಬಿಲಿಯನ್ ಗೆಲಾಕ್ಸಿಗಳವ ಅಂತಂದು ಹೇಳ್ಯಾರ ಅವರು. ಬಸವಣ್ಣ ಎಷ್ಟು ಚಂದ ಹೇಳ್ಯಾರ, ಒಂದು ಮಾತು ಹೇಳ್ತಾರೆ ಅವರು. ಇಂಥ ಸಾಹಿತ್ಯ ನಮ್ಗೆ ಸಿಗಲ್ಲ, ಕಷ್ಟ ಅದ, ಎಲ್ಲಿ ಬಿ ಸಿಗಲ್ಲ ನಿಮಗೆ. ಜಗವ ಸುತ್ತಿಪ್ಪುದು ನಿನ್ನ ಮಾಯಯ್ಯ. ಜಗವ ಅಂದರೆ ಇವೆಲ್ಲ ಹಿಡಿದೆ, ಈ ಸೂರ್ಯ, ಚಂದ್ರ, ಮಂಡಲ, ನಕ್ಷತ್ರ
ಜಗವ ಸುತ್ತಿಪ್ಪುದು ನಿನ್ನ ಮಾಯಯ್ಯ, ನಿನ್ನ ಸುತ್ತಿಪ್ಪುದು ಎನ್ನ ಮನ ನೋಡ. ಈ ಜಗಕ್ಕೆ ನೀ ಸುತ್ಕೊಂಡಿದ್ದಿ, ನಿನಗೆ ನಾ ಸುತ್ಕೊಂಡಿದ್ದಿ ಅಂತ ಹೇಳ್ತಾರೆ ಬಸವಣ್ಣವ್ರು. ಇಷ್ಟು ಧೈರ್ಯ ಯಾರಿಗೆ ಬೇಕು? ಯಾರು ಹೇಳ್ತಾರೆ ನಮ್ಗೆ? ಜಗವ ಸುತ್ತಿಪ್ಪುದು ನಿನ್ನ ಮಾಯಯ್ಯ, ನಿನ್ನ ಸುತ್ತಿಪ್ಪುದು ಎನ್ನ ಮನ ನೋಡ. ಜಗಕ್ಕೆ ಬಲ್ಲಿದನು ನೀನು ಕಂಡಯ್ಯ. ನೀ ಜಗಕ್ಕೆ ಬಲ್ಲಿದನು ಇದ್ದಿ, ನಿನಗೆ ಬಲ್ಲಿದನು ನಾನು ಕಂಡಯ್ಯ. ನೀ ಜಗಕ್ಕೆ ಬಲ್ಲಿದ್ದಿ ಅಂದ್ರೆ ನೀ ಹುಟ್ಟಿಸಿದಿ, ನೀ ಮಾಡ್ತಿದ್ದೆಲ್ಲ ಮಾಡ್ತಿದ್ದಿ. ನಿನಗೆ ಬಲ್ಲಿದನು ನಾನು ಕಂಡಯ್ಯ. ಕರೆಯು ಕನ್ನಡಿಯೊಳಗಡಗಿದಂತೆ ನೀನು ಎನ್ನೊಳಗಡಗಿದೆಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಕರೆಯು ಕನ್ನಡಿಯೊಳಗಡಗಿದಂತೆ, ಕನ್ನಡಿ ಸಣ್ಣದೇ ಇರ್ತವೆ, ಅದು ಎಷ್ಟು ಸಣ್ಣ ಕನ್ನಡಿ ಇರಲಿ, ಇಷ್ಟು ಸಣ್ಣ ಕನ್ನಡಿ ಇರಲಿ, ದೂರಕ್ಕೆ ಏನು ಕಾಣಿಸ್ತದೆ? ಕರಿ ಏನು ಕಾಣಿಸ್ತದೆ? ಕರಿ ಅಂದ್ರೆ ಆಣಿ ಎಡ್ದು ಕನ್ನಡಿ ಕೂಡ್ತದೆ, ಅದು ಕೂಡೋದು ದೂರ ಕರ್ಕೊಂಡೋದ್ರೆ ಆ ಆನಿ ಬಿ ಕನ್ನಡಿ ಕಾಣಿಸ್ತದ. ಅಂದ್ರೆ ನೀ ಎನ್ನೊಳಗಡಗಿದೆಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅದು ಓಂ ನಮಃ ಶಿವ ಎಂಬ ಭಾವ. ಒಂದೊಂದು ವಚನ ನಾ ಇದಕ್ಕೆ ಮುಂಚೆ ಹೇಳಿದ ವಚನದಲ್ಲಿ ಈ ಹೇಳಕ್ಕೆ ಕಾರಣ ಏನು? ಸಿದ್ದರಾಮೇಶ್ವರ ವಚನ ಅಂದರೆ ಲೋಕಾದಿ ಲೋಕವೆಲ್ಲವೂ ನಿಮ್ಮ ಕುಕ್ಷಿಯೊಳಗೆ, ನಿಮ್ಮ ಹೊಟ್ಟೆಗವ ಅಂತ ಹೇಳ್ತಾರೆ ಅವರು. ಇನ್ನು ಅವರು ಹೊಟ್ಟೆ ಶಿವಂದು ಹೊಟ್ಟಿನೇ ಅಷ್ಟಿದ್ರ ಇನ್ನು ಅವ್ರ ಕಣ್ಣು ಕಿವಿ ಮೂಗು ಹಸಿಗೆ ಬಸವಣ್ಣ ಇನ್ನೊಂದು ವಚನ ಹೇಳ್ತಾರೆ, ಜಗದಗಲ ಮುಗಿಯಗಲ ಮಿಗೆಯಗಲ ನಿಮ್ಮಗಲ. ಇದಕ್ಕೆ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈ ಮನುಷ್ಯರಂಥ ಜ್ಞಾನಿಗಳು ಸಣ್ಣ ಸಣ್ಣ ಬುದ್ಧಿ ತೊಗೊಂಡು ನೆವರ್ ಪಾಸಿಬಲ್ ಇಂಥ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ. ಜಗದಗಳ ಮಿಗೆಯಗಲ ಅಂದ್ರೆ ಇಷ್ಟು ಟ್ರಿಲಿಯನ್ ಬಿಲಿಯನ್ ಗ್ಯಾಲಕ್ಸಿಗಳಿಗಿಂತ ಆತತ ಅಂತ ಹೇಳ್ತಾರೆ ಬಸವಣ್ಣವರು. ಜಗದಗಲ ಮಿಗೆಯಗಲ ನಿಮ್ಮಗಳ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ, ಅಪ್ರತಿಮ ಲಿಂಗವೇ, ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಎಷ್ಟು ಅದ್ಭುತವಾದ ಮಾತು. ಈ ಬಸವಣ್ಣವ್ರು ಅದೇ ಹೇಳ್ಯಾರ, ಅಲ್ಲಮ್ಮ ಪ್ರಭುದೇವರು ಅದೇ ಹೇಳ್ತಾರೆ. ಇವರೆಲ್ಲರೂ ನಮ್ಮ ಲಿಂಗೆಯಲ್ಲಿ ಅಡಗಿದ್ದರು ಅಂತ ಹೇಳ್ತಾರೆ ಅವರು. ಅಂದರೆ ನಮ್ಮ ಶರಣ ಸಾಹಿತ್ಯದಲ್ಲಿ ಏನಿದೆ, ನಮ್ಮ ಶಿವ ಪರಂಪರೆ ಏನಿದೆ, ನಮ್ಮ ಶರಣರ ಪರಂಪರೆ ಏನಿದೆ, ಅದ್ಭುತ ಆಗಿದೆ, ಬಹಳ ಅದ್ಭುತ ಆಗಿದೆ. ಹೀಗೆ ಇನ್ನೊಂದು ಒಂದು ಸರ್ವಜ್ಞ ವಚನ ಹೇಳ್ತಾರೆ ಶಿವನ ಬಗ್ಗೆ. ಶಿವನೆಂಬ ನಾಮವುಳ್ಳವನು, ಶಿವನೆಂಬ ನಾಮವುಳ್ಳವನು ಶಿವನ ಭಾವವಿಲ್ಲದವರನಾದರೆ ಆತನ ಬಾಯಲ್ಲಿ ಉಚ್ಚರಿತ ಶಬ್ದವು ಶೂನ್ಯವೇ ಸರಿ ಸರ್ವಜ್ಞ. ಅಂದರೆ ಅರ್ಥೇನು? ಶಿವನ ಬಗ್ಗೆ ಅವನು ತಿಳ್ಕೊಂಡ, ಶಿವನೆಂಬ ನಾಮವುಳ್ಳವನು ಅವನಿಗೆ ಕುಣದ. ಶಿವ ಅಂಬುದು ಎಷ್ಟು ಪವರ್ಫುಲ್ ಅನ್ನೋ ವರ್ಡ್ ಅಂಬುದು ಕುಣದವರಿಗೆ. ಆದರೆ ಶಿವನ ಭಾವವಿಲ್ಲದಿದ್ದರೆ, ಆ ಭಾವ ಅವನ ಮನಸ್ಸಲ್ಲಿ ಇಲ್ಲದೇ ಇತ್ತು ಅಂದ್ರೆ ಅವನ ಬಳಿ ಬಾಯಲಿಂದ ಏನು ಬಂದು ಭೀ ವೇಸ್ಟ್ ಅಂತ ಹೇಳ್ತಾರೆ ಮಾತವರು. ಇಲ್ಲಿ ಅಂದ್ರೆ ಶಿವನೆಂಬ ನಾಮವುಳ್ಳವನು ಶಿವನ ಭಾವವಿಲ್ಲವನಾಗಿದ್ದರೆ ಆತನ ಬಾಯಲ್ಲಿ ಉಚ್ಚರಿತ ಶಬ್ದವು ಶೂನ್ಯವೇ ಸರಿ ಸರ್ವಜ್ಞ. ಎಂಥ ಪವರ್ಫುಲ್ ಮಾತಾಡಲಿ ಅವನು, ಎಂಥ ವೇದ ಆಗಮ ಶಾಸ್ತ್ರ ಪುರಾಣ ಬಾಯಲಿಂದ ಬರಲಿ, ಮನಸ್ಸಲ್ಲಿ ದೃಢ ವಿಶ್ವಾಸ ಇಲ್ದಿದ್ರೆ ಶೂನ್ಯವೇ ಸರಿ ಸರ್ವಜ್ಞ ಅಂತ ಹೇಳ್ತಾರೆ ಅವರು. ಅಂದ್ರೆ ಶಿವನ ಭಾವ ನಾವು ಹಂಗೆ ಅಳವಡಿಸ್ಕೋಬೇಕು, ಶಿವತತ್ವವನ್ನು ನಾವು ಹಂಗೆ ಮೈಗೂಡಿಸ್ಕೋಬೇಕು ಅಂತಂದು ವಿಷಯ ಹೇಳ್ತಾರೆ ಮತ್ತವ್ರು. ಅಷ್ಟೇ ನಮ್ಗೆ ಹೇಳ್ತಾರೆ, ನಮ್ಮ ಕಣ್ಣುಗಳು ಇವಾಗಬೇಕು, ಲಿಂಗ ಆಗಬೇಕು, ಕಿವಿಗಳು ಲಿಂಗ ಆಗಬೇಕು, ಚರ್ಮ ಲಿಂಗ ಆಗಬೇಕು, ಒಂದೊಂದು ನಮ್ಮ ರೋಮಗಳು ಲಿಂಗ ಆಗಬೇಕು ಅಂತ ಎದಕ್ಕೆ ಹೇಳ್ತಾರೆ ಶರಣರು? ಯಾಕೆ ಹೇಳ್ಕೊಂಡ್ರು ಅಷ್ಟು? ಯಾಕೆ ಹೇಳ್ತಾರೆ ಅವರು? ಲಿಂಗ ಮಧ್ಯೆ ಜಗತ್ಸ್ವರಂ ಸರ್ವಂ ಅಂತ ಹೇಳ್ತಾರೆ. ಆ ಲಿಂಗದಾಗೆ ಎಲ್ಲದ ಎಂಬ ವಿಷಯ ನಮ್ಗೆ ಹೇಳಿದವರು ಯಾರು ಅಂದ್ರೆ ಬಸವಾದಿ ಶರಣರು ಅಂತ ಅದೊಂದು ಮತ್ತೆ ಇನ್ನೊಂದು ವಚನ ಹೇಳ್ತಾರೆ. ಇದೇ ಶಿವನ ಬಗ್ಗೆ, ಶಿವನ ಪರಿಕಲ್ಪನೆಯ ಬಗ್ಗೆ ಹೆಂಗೆ ಹೇಳ ಶರಣರು ಅಂದ್ರೆ ಇನ್ನೊಂದು ಅಕ್ಕಮಾದಿ ತಾಯಿಯವ್ರನ್ನ ವಚನ ಹೇಳ್ತಾರೆ. ಅಕ್ಕಮಾದಿ ತಾಯಿಯವ್ರ ವಚನ ಏನಂತ ಹೇಳ್ತೀವಿ ನಾವು? ಅಕ್ಕಮಾದಿ ತಾಯಿ ವಚನಿಗೆ ಎಲ್ಲ ಶರಣರ ವಚನಕ್ಕಿಂತ ಅಕ್ಕಮಾದಿ ಶರಣರ ವಚನ ಒಂದು ವಚನ ನಿರ್ವಚನ ಅಂತ ಹೇಳ್ತೀವಿ ನಾವು. ಅಕ್ಕಮಾದಿ ತಾಯಿಯರ ಒಂದು ವಚನ ನಿರ್ವಚನ ಅಂದರೆ ಒಂದು ವಚನ ಸಾಕು. ಅಕ್ಕಮಾದಿ ತಾಯಿಯವ್ರದ್ದು ಎಲ್ಲರ ವಚನ ಸಮಾನ ಅಂತ ಹೇಳ್ತೀವಿ ನಾವು. ಅಕ್ಕಮಾದಿ ತಾಯಿಯವ್ರ ಒಂದು ವಚನ ಹೇಳ್ತಾರ, ಶಿವ ಆದಿ ಗಣಾದಿಗಳೆಂಬೆರಡಿಲ್ಲದೆ, ಆದಿ ಅನಾದಿಗಳೆಂ ಎರಡಿಲ್ಲದೆ ನಿರವಯ ಶಿವ, ನಿಮ್ಮ ನಿಜವನ್ನ ಯಾರು ಬಲ್ಲರಯ್ಯ? ವೇದಂಗಳಿಗೆ ಅಭೇದ್ಯನು, ಶಾಸ್ತ್ರಗಳಿಗೆ ಅಸಾಧ್ಯನು,
ಪುರಾಣಕ್ಕೆ ಅಗಮ್ಯನು, ಅಗಮ್ಮಕ್ಕೆ ಅಗೋಚರನು, ತರ್ಕಕ್ಕೆ ಅತರ್ಕನು, ವಾಗ್ಮಾನೀತವಾಗಿರ್ಪ ಪರಶಿವಲಿಂಗವನು ಕೆಲವರು ಸೂಕ್ಷ್ಮನೆಂಬರು, ಕೆಲವರು ಸೂಕ್ಷ್ಮನೆಂಬರು, ಕೆಲವರು ಸ್ಥೂಲನೆಂಬರು. ಈ ಬಗೆಯ ಭಾವದಿಂದ ಇಂಥ ಆಲೋಚನೆ ಮಾಡಿ ಹರಿ, ಬ್ರಹ್ಮ, ಇಂದ್ರ, ರವಿ, ಕಾಲ, ಕಾಮ, ದಕ್ಷ, ದೇವ, ದಾನವ, ಮಾನವರೆಲ್ಲರೂ ಕಾಣಲರಿಯದೆ ಅಜ್ಞಾನದಿಂದ ಭವಭಾರಿಗಳಾದರು. ಅಂದ್ರೆ ಅವ್ರು ತಿಳ್ಕೊಂಡಿಲ್ಲ. ಅವರು ಎಷ್ಟು ಚಂದ ಹೇಳ್ತಾರೆ ಅಕ್ಕಮದಿ ತಾಯಿಯವರು. ಅವ್ರು ತಿಳ್ಕೊಂಬದಕ್ಕೆ ಏನಾಗ್ಯಾರ ಅಂದ್ರೆ ಭವಭಾರಿಗಳಾದರು. ಈಗ ನೋಡ್ರಿ, ಒಬ್ಬರೊಬ್ಬರು ಹೊಡ್ಕೊಂಡ್ರು, ಒಬ್ಬರೊಬ್ಬರು ಹೋದ್ರು, ಮತ್ತೆ ಬಂದರು, ಮತ್ತೆ ಹೊಡ್ಕೋತಾರೆ, ಮತ್ತೆ ಹೋಯ್ತಾರೆ. ಶರಣರ ಸಾಹಿತ್ಯ ಹಂಗಿಲ್ಲ. ಒಂದ್ಸಲ ಬಂದ್ರು ಅಂದ್ರೆ ಮತ್ತೆ ಬರೋರು ಅವರು. ಯಾಕಂದ್ರೆ ಇವರು ಇದು ಸಲಕ್ಕೆ ಹುಟ್ಟಿಲ್ಲ, ನಂಗೆ ಇದು ಬೇಕು ಅಂತ ಹುಟ್ಟಿಲ್ಲ ಅವರು. ಮತ್ತೆ ಹುಟ್ಟಿ ಅಂತ ತಮ್ಮ ಸಂಕಲ್ಪ ಇವ್ರಿಗೆ ಇರೋದು. ಯಾಕಂದ್ರೆ ತನ್ನ ತಾನರಿದಡೆ ತಾನೇ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಒಂದ್ಸಲ ತನ್ನ ತಾನು ತಿಳಿದ ಮೇಲೆ ಇನ್ನೇನಿನ್ನೇದೆ ಅಂತ ಒಂದು ಹಾಡು ಬರ್ತದೆ. ತನ್ನ ತಾನು ತಿಳಿದ ಮೇಲೆ ಇನ್ನೇನಿನ್ನೇನೋ ಇನ್ನೇನಿನ್ನೆ. ಶರಣರು ಸಾಹಿತ್ಯದಲ್ಲಿ ಹಿಂಗೆ ಬರ್ತದೆ. ಅಂದ್ರೆ ಒಂದ್ಸಲ ನಾವು ಯಾರು ತಿಳ್ಕೊಂಡ್ರ ಇನ್ನೇನದ ಜಗತ್ತದಾಗ ಏನಿಲ್ಲ ಅಂತ ಹೇಳ್ತಾರೆ ಮಾತು. ಇಂಥ ವಚನ ಸಾಹಿತ್ಯವನ್ನು ನಾವೆಲ್ಲರೂ ತಿಳ್ಕೊಬೇಕು, ಎಲ್ಲರೂ ಓದಬೇಕು ಅಂತ ವಿಚಾರ ಮಾಡ್ತಾ ಇನ್ನೊಂದು ವಚನ, ಇದೇ ಶರಣರು ಇನ್ನೊಂದು ವಚನದಲ್ಲಿ ಅಲ್ಲಮ ಪ್ರಭುದೇವರು ಹೇಳ್ತಾರೆ ಮಾತು. ಏನು ಹೇಳ್ತಾರೆ ಅಲ್ಲಮ ಪ್ರಭುದೇವರು? ಇಂತಹ ಪರಂಪರೆಯನ್ನು ಕೊಟ್ಟವ್ರು ಯಾರು ನಮ್ಗೆ? ಈ ಶಿವ ಪರಂಪರೆಯನ್ನು, ಸಾಹಿತ್ಯ ಪರಂಪರೆಯನ್ನು ಕೊಟ್ಟವ್ರು ಯಾರಂದ್ರೆ ಶಿವ ಗುರುವೆಂದು ಬಲ್ಲಾತನೇ ಗುರು. ಶಿವ ಗುರುವೆಂದು ಬಲ್ಲಾತನೇ ಗುರು. ಯಾರಾದರೂ ಶಿವ ನಾನು ಬಲ್ಲಾತನೇ, ನಾನೇ ಶಿವ ಅಂತ ತಿಳ್ಕೊಂಡವನೇ ಪೈಲೆ ಗುರು ಅಂತ ಹೇಳ್ತಾರೆ. ಶಿವಲಿಂಗವೆಂದು ಬಲ್ಲಾತನೇ ಗುರು. ನನ್ನ ಒಳಗೆ ಲಿಂಗ ಅದ, ನಾನು ಲಿಂಗ ಪೂಜೆ ಮಾಡ್ಕೋತೀನಿ ಅಂದ್ರೆ ಯಾರಿಗೆ ಪೂಜೆ ಮಾಡ್ತೀನಿ? ನಂದು ನಾನೇ ಪೂಜೆ ಮಾಡ್ಕೋತೀನಿ. ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವ ಜಂಗಮವೆಂದು ಬಲ್ಲಾತನೇ ಗುರು, ಶಿವ ಪಾದೋದಕವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು. ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರಿದ ಮಹಾಮಹಿಮ ಸಂಗನ ಬಸವಣ್ಣ ಎನಗೆಯು ಗುರು ನಿನಗೆಯು ಗುರು. ನಿನಗೆ ಅಂದ್ರೆ ಯಾರು? ಶರಣರಿಗಲ್ಲ, ನಿನಗೆಯು ಗುರು, ಜಗಕ್ಕೆಲ್ಲಕ್ಕೆಯು ಗುರು ಕಾಣ ಗುಹೇಶ್ವರ ಅಂತ ಹೇಳ್ತಾರೆ ಅವರು. ಅಂದ್ರೆ ಶಿವಗುರು ಒಂದು ಬಲ್ಲಾತನೇ ಗುರು ಹೇಳಿದ್ರು ಯಾರು ನಮ್ಗ? ಬಸವಣ್ಣನವರು. ಶಿವಲಿಂಗವೆಂದು ಹೇಳಿದರು ಯಾರು ನಮ್ಗ ಗುರು ಅಂತ ಹೇಳಿದರು? ಬಸವಣ್ಣನವರು. ಶಿವ ಜಂಗಮವೆಂದು ಹೇಳಿದರು ಯಾರು? ಬಸವಣ್ಣನವರು. ಶಿವ ಪ್ರಸಾದವೆಂದು ಹೇಳಿದರು ಯಾರು? ಬಸವಣ್ಣನವರು. ಇಂತಿ ಪಂಚವಿಧವೇ ಪಂಚಬ್ರಹ್ಮವೆಂದರಿದ. ಪಂಚ ಅಂದ್ರೆ ಏನಂದ್ರೆ ಇಲ್ಲಿ ಐದು ಏನು ಎಂದ್ರೆ ಪೃಥ್ವಿ, ಆಕಾಶ, ಅಪ್ಪು, ತೇಜ, ವಾಯು ಏನದಲ್ಲ, ನಾವು ದೇಹ ನಿರ್ಮಾಣ ಮಾಡ್ಕೊಂಡಿದ್ದೀವಲ್ಲ, ಆ ಪಂಚವಿಧವೇ ಪಂಚಬ್ರಹ್ಮವೆಂದರಿದ ಮಹಾಮಹಿಮ ಸಂಗನ ಬಸವಣ್ಣ ಎನಗೆಯು ಗುರು ನಿನಗೆಯು ಗುರು. ದೇವರಿಗೆ ಯಾರನ್ನ ಗುರು ಇದ್ದಾರನ? ದೇವರಿಗೆ ಯಾರನ್ನ ಗುರು ಇದ್ದಾರನ? ಗುರು ಆಗ್ಲಿಕ್ಕೆ ಸಾಧ್ಯ ಅದನ? ಎನಗೆಯು ಗುರು ನಿನಗೆ ಗುರು. ಇದು ಬಿಹಾಂಡ್ ದ ಥಿಂಕ್ ಅಂತಾರೆ. ಮತ್ತಿದು ಆಲೋಚನಕ್ಕೆ ಅತೀತವಾಗಿ ಆಲೋಚನೆ ಮಾಡಿದ ಶರಣರು. ನಿನಗೆಯು ಗುರು, ಜಗಕ್ಕೆಲ್ಲಕ್ಕೆಯು ಗುರು ಕಾಣ ಗುಹೇಶ್ವರ ಅಂತ ಹೇಳ್ತಾರೆ ಶರಣರು. ಇಂಥ ವಚನಗಳನ್ನು ನಾವು ದಿನನಿತ್ಯಲೂ ಓದಬೇಕು, ತಿಳ್ಕೋಬೇಕು ಅಂತಂದು ಹೇಳ್ತಾ, ಇನ್ನೊಂದೇನೆಂದರೆ ಇಂಥ ಯಾರು ಹೇಳ್ತಾರೆ ನಮಗೆ? ಇಂಥ ವಚನ ಸಾಹಿತ್ಯವನ್ನು ಯಾರು ಹೇಳ್ತಾರೆ ಅಂದರೆ ಮಾತಾಜಿ ಅಂತವ್ರು. ಅಷ್ಟಿಗೆ ಒಂದು ಶರಣರು ಬರ್ತಾರೆ, ಅಲ್ಲಮ ಪ್ರಭುದೇವರು ಇನ್ನೊಂದು ವಚನ ನೆನಪುಂಟದ ನನಗೆ. ಸಾರೇ ಚಲ್ಲೆದ ಮುಕುತಿ ಮುಕುತಿ ಸಾರೇ ಚಲ್ಲೆದ ಮುಕುತಿ. ಎಲ್ಲರೂ ಕೇಳಿದ ಹಾಡಿವೆಲ್ಲ. ಗುರು ತೋರಿಸಿದಲ್ಲದೆ ಕಾಣಿಸದಣ್ಣ ಸಾರೇ ಚಲ್ಲೆದ ಮುಕುತಿ. ಮುಕುತಿ ಎಲ್ಲದ ರೀ? ಅಲ್ಲೆಲ್ಲೋ ಅದಂತ ಅನ್ಕೋತೀವಿ ನಾವು. ಶರಣರು ಹಂಗೆ ಹೇಳ್ರು, ಸಾರೇ ಚೆಲ್ಲೆದ ಅಂತ ಹೇಳ್ತಾರೆ. ಇಲ್ಲಿ ಅದ, ಅಲ್ಲಿ ಅದ, ಅಲ್ಲಿ ಚೆಲ್ಲೆದ ನೋಡ್ಕೊ. ಶರಣರು ಹಿಂಗೆ ತೋರಿಸ್ತಾರೆ ಮುಕ್ತಿಗೆ. ಅದು ಅಷ್ಟು ಕಾಸ್ಟ್ಲಿ ಅಲ್ಲ, ನಿನ್ನ ತಿಳ್ಕೊಂಡ್ರ ಈಗ ಇಲ್ಲೇದ ಮುಕ್ತಿ ಹೋಗಿ ತೊಗೊಂಡು ಹೋಗಿ ಅಂತ ಕೊಟ್ರ ಶರಣರು. ಹೋಯ್ ಇಲ್ಲಿ ಮುಕ್ತಿ ಬೇಕಾ ನಿಂಗ? ಹಿಂಬಾ ಇಲ್ಲ ತೊಗೊಂಡು ಹೋಯ್ಕ ಮುಕ್ತಿ. ಸಾರೇ ಚೆಲ್ಲೆದ ಮುಕುತಿ. ಯಾರು ತೋರಿಸ್ಬೇಕು? ಗುರು ತೋರಿಸಿದಲ್ಲದೆ ಕಾಣಿಸದಣ್ಣ ಸಾರೇ ಚೆಲ್ಲೆದ ಮುಕುತಿ.
ಅಂತ ತೋರಿಸಂಥ ಗುರು ಯಾರು ನಮಗೆ ಅಂದ್ರೆ ಬಸವಣ್ಣನವರು. ಅವ್ರಿಗೆ ನಾವು ಬಿಡಬಾರ್ದು ಅಂತ ವಿಷಯ ಹೇಳ್ಕೊತಾ ಈ ಬಸವ ಪ್ರಾರ್ಥನಾ ಸಭೆಗೆ ನಾವು ಈ ಸಣ್ಣ ಸಮಯ ಕೊಟ್ಟಿದ್ದಕ್ಕೆ ಎಲ್ಲ ಹಿರಿಯರಿಗೆ ಮುಖಂಡರಿಗೆ ಇನ್ನೊಂದು ಸಲ ಶರಣು ಶರಣಾರ್ಥಿ. ಧನ್ಯವಾದ.